ಮಕ್ಕಳ ಫ್ಯೂಚರ್ ಪ್ಲಾನಿಂಗ್ ಪ್ರತಿಯೊಬ್ಬ ತಂದೆ ತಾಯಿ ಮಾಡ್ತಾರೆ. ಆದ್ರೆ ಈಗ ಎಜುಕೇಶನ್ ಅಲ್ಲಿ ಇನ್ಫ್ಲೇಷನ್ ರೇಟ್ 10% ಇದೆ. ಸೊ ಪ್ರತಿಯೊಬ್ರು ಕೂಡ ಒಳ್ಳೆಯ ಎಜುಕೇಶನ್ ಕೊಡ್ಬೇಕು ಅನ್ನೋ ಆಸೆ ಇಟ್ಕೊಳ್ತಾರೆ, ಆದ್ರೆ ಕೊಡೋದಕ್ಕೆ ಖಂಡಿತವಾಗ್ಲೂ ಆಗ್ತಾ ಇಲ್ಲ. ಸೊ ಇಂಥ ಪರಿಸ್ಥಿತಿಲಿ ನಾವ್ ಏನ್ ಮಾಡ್ಬೋದು? ಅಕಸ್ಮಾತ್ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಆಗಿದ್ರೆ ಅಥವಾ ಮಗುನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅಥವಾ ಇನ್ನು ಮಗು ಇಲ್ಲ ಅಂತ ಅನ್ಕೊಂಡಿದ್ರು ಕೂಡ ಯಾವ ರೀತಿ ನಾವು ಮಕ್ಕಳ ಫ್ಯೂಚರ್ ನ ಸುರಕ್ಷಿತವಾಗಿರಿಸಬಹುದು ಅಂತ ನೋಡ್ಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕು ನೀವು. ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ 4 ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಬಗ್ಗೆ ಹೇಳ್ತೀನಿ. ನೀವು ಇಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಮ ಮಕ್ಕಳ ಫ್ಯೂಚರ್ ಖಂಡಿತವಾಗ್ಲೂ ಸುರಕ್ಷಿತವಾಗಿರುತ್ತೆ, ಜೊತೆಲಿ ಸೇಫ್ ಆಗಿ ಕೂಡ ಇರುತ್ತೆ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಚಾನೆಲ್. ನಾನು ನಿಮ್ ಸೋನು. ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ನ ಮಿಸ್ ಮಾಡ್ಕೊಳ್ತೀರಿ. ಅಫ್ಕೋರ್ಸ್ ಮೊದಲನೇ ಸ್ಕೀಮ್ ಬಗ್ಗೆ ನಾವು ಮಾತಾಡೋಕ್ ಹೊರಟಿದೀವಿ ಈಗ, ಸುಕನ್ಯಾ ಸಮೃದ್ಧಿ ಯೋಜನಾ. ಅಂದ್ರೆ ಈ ಸ್ಕೀಮ್ ಯಾರಿಗೆ ಅನ್ವಯವಾಗುತ್ತೆ? ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಜನನ ಆಯ್ತು ಅಂತಂದ್ರೆ ಅಥವಾ 10 ವರ್ಷದ ಒಳಗಿನ ಹೆಣ್ಮಕ್ಳು ನಿಮ್ಮ ಮನೇಲಿ ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಈ ಒಂದು ಸ್ಕೀಮ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಈ ಸ್ಕೀಮ್ ನ ಪೊಟೆನ್ಶಿಯಲ್ ಏನು? ಈ ಸ್ಕೀಮ್ ನಲ್ಲಿ 1.5 ಲಕ್ಷದವರೆಗೂ ನೀವು ಪ್ರತಿ ವರ್ಷ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಹಾಗೆ ಮಗು ಹುಟ್ಟಿದ ತಕ್ಷಣ ನೀವೇನಾದ್ರೂ ಈ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಅಂದ್ರೆ 2023 ಒಂದು ಮಗುವಿನ ಜನನ ಆಗಿದೆ, ನೀವು ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಸ್ಟಾರ್ಟ್ ಪೀರಿಯಡ್ ಬಂದು 2023 ಇರುತ್ತೆ. ಹಾಗೆ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಮೊತ್ತ ಅಂದ್ರೆ ಈ ಒಂದು ಸ್ಕೀಮ್ ಅಲ್ಲಿ ನೀವು 15 ವರ್ಷ ಹೂಡಿಕೆ ಮಾಡ್ಬೇಕಾಗತ್ತೆ. ಲಾಕ್ ಇನ್ ಪೀರಿಯಡ್ 21 ವರ್ಷ ಇರುತ್ತೆ. ಅಂದ್ರೆ 15 ವರ್ಷ ನೀವಿಲ್ಲಿ ಹೂಡಿಕೆಯನ್ನ ಮಾಡ್ತೀರಿ. ಅದರ ನಂತರ ಒಂದಷ್ಟು ವರ್ಷಗಳನ್ನ ಬಿಟ್ಟು ಈ ಅಕೌಂಟ್ ಮೆಚ್ಯೂರ್ ಆಗುತ್ತೆ 21 ವರ್ಷದ ನಂತರ. ಆಗ ನಿಮ್ಗೆ ಸಿಗುವಂತಹ ಒಂದು ಅಮೌಂಟ್ 67,34,534 ರೂಪಾಯಿ. ಇಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಕೇವಲ 22,50,000, ಆದ್ರೆ ನಮಗೆ ಸಿಗುವಂತಹ ಇಂಟ್ರೆಸ್ಟ್ ಆಲ್ಮೋಸ್ಟ್ ಡಬಲ್ ಇದೆ, 44,84,534 ರೂಪಾಯಿ ಸಿಗುತ್ತೆ. ಅಂದ್ರೆ ನಾವಿಲ್ಲಿ ನೋಡ್ಬೋದು, ಪ್ರತಿ ಕ್ವಾರ್ಟರ್ ನಮ್ಗಿಲ್ಲಿ ಈ ಒಂದು ಸ್ಕೀಮ್ಸ್ ಅಲ್ಲಿ ಗೌರ್ಮೆಂಟ್ ಅವರು ಇಂಟ್ರೆಸ್ಟ್ ರೇಟ್ಸ್ ನ ರಿವೈಸ್ ಮಾಡ್ತಾರೆ. ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಬಂದು 8% ಆಗಿದೆ. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ಇಂದ ನಿಮ್ಮ ಮಗುವಿನ ಜೀವನ ಸುರಕ್ಷಿತವಾಗಿರುತ್ತೆ ಅನ್ನೋದಾದ್ರೆ ನಿಮಗೆ ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ ಅಂತ ನೋಡೋದಾಯ್ತು ಅಂತಂದ್ರೆ, ಈಗ ಸದ್ಯದ ಮಟ್ಟಕ್ಕೆ ನೀವೇನಾದ್ರೂ ಓಲ್ಡ್ ಟ್ಯಾಕ್ಸ್ ರೆಜಿಮ್ ನ ಚೂಸ್ ಮಾಡಿದಿರಿ ಅಂತಂದ್ರೆ ಸೆಕ್ಷನ್ 80C ಅಡಿಯಲ್ಲಿ ನಿಮ್ಗೆ ಟ್ಯಾಕ್ಸ್ ಅಲ್ಲಿ ಡಿಡಕ್ಷನ್ಸ್ ಕೂಡ ಸಿಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಬಗ್ಗೆ ನಾವು ಈ ಸ್ಕೀಮ್ ನಲ್ಲಿ ಮಾತಾಡಲೇಬೇಕು. ನೀವು ಏನು ಒಂದು ಹಣವನ್ನ ಹೂಡಿಕೆ ಮಾಡಿರ್ತೀರಿ, ಆ ಹಣ ಹಾಗೆ ಆ ಹಣ ತಂದು ಕೊಟ್ಟಂತಹ ಒಂದು ಇಂಟ್ರೆಸ್ಟ್ ಏನಿರುತ್ತೆ, ಆ ಕಂಪ್ಲೀಟ್ ಅಮೌಂಟ್ ಏನಿದೆ, ಮೆಚುರಿಟಿ ಟೈಮಲ್ಲಿ ಏನ್ ನಿಮ್ಗೆ ಆ ಒಂದು ದೊಡ್ಡ ಮೊತ್ತ ಸಿಗುತ್ತೆ, ಅದಕ್ಕೆ ಯಾವುದೇ ಟ್ಯಾಕ್ಸ್ ಕಟ್ಟುವಂತಹ ಅವಶ್ಯಕತೆ ಇಲ್ಲ, ಟ್ಯಾಕ್ಸ್ ಫ್ರೀ ಇರುತ್ತೆ ಈ ಒಂದು ಅಮೌಂಟ್. ಸೊ ಈ ಸ್ಕೀಮ್ ನಲ್ಲಿ ಪ್ರತಿಯೊಂದು ಕೇವಲ ಅಡ್ವಾಂಟೇಜಸ್ ಇದೆ. ಡಿಸ್ಅಡ್ವಾಂಟೇಜ್ ಅಂತ ನಾವೇನಾದ್ರೂ ನೋಡೋದಾಯ್ತು ಅಂತಂದ್ರೆ, ಅಫ್ಕೋರ್ಸ್ 21 ವರ್ಷದ ಲಾಕ್ ಇನ್ ಪೀರಿಯಡ್ ಏನಿದೆ ಅದು ಕೆಲವರು ಡಿಸ್ಅಡ್ವಾಂಟೇಜ್ ಅಂತ ಅನ್ಕೊಳ್ಬಹುದು. ಯಾಕಂದ್ರೆ ಇದು ಬಹಳ ದೊಡ್ಡ ಒಂದು ಲಾಂಗ್ ಟರ್ಮ್ ಆಗಿದೆ. ಆದ್ರೆ ಇಲ್ಲಿ ಕೂಡ ಕೆಲವು ಎಕ್ಸೆಂಪ್ಷನ್ಸ್ ಇರುತ್ತೆ. ಸೊ ಆ ಎಕ್ಸೆಂಪ್ಷನ್ಸ್ ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ಈ ಒಂದು ಸ್ಕೀಮ್ ನಲ್ಲಿ ಯಾವಾಗ ಹೂಡಿಕೆ ಮಾಡಿದ್ರೆ ಬೆಟರ್ ಅಂತ ನೋಡೋದಾಯ್ತು ಅಂತಂದ್ರೆ, ಅಫ್ಕೋರ್ಸ್ ಮಗು ಹುಟ್ಟಿದ ತಕ್ಷಣ ನೀವೇನಾದ್ರೂ ಈ ಒಂದು ಸ್ಕೀಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಕೆಯ ಓದಿಗೆ ಅಥವಾ ಮದುವೆಗೆ ಎಕ್ಸಾಕ್ಟ್ ಟೈಮ್ ಆಗಿರುತ್ತೆ. ಬಟ್ ಎಸ್, ನೀವೇನಾದ್ರೂ ಮಗುವಿಗೆ 10 ವರ್ಷ ಇದ್ದಾಗ ಇನ್ವೆಸ್ಟ್ಮೆಂಟ್ ನ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಆಗ ನಿಮ್ಮ ಮಗುವಿನ ವಯಸ್ಸು 31 ಆದಾಗ ಈ ಒಂದು ಅಕೌಂಟ್ ಮೆಚ್ಯೂರ್ ಆಗುತ್ತೆ. ಅಂದ್ರೆ ನಿಮ್ಮ ಹೆಣ್ಣು ಮಗು 31 ವಯಸ್ಸಿಗೆ ಕಾಲಿಟ್ಟಾಗ ಈ ಒಂದು ಅಕೌಂಟ್ ಮೆಚ್ಯೂರ್ ಆಗುತ್ತೆ. ಸೊ ಅವಾಗ ಕಂಪ್ಲೀಟ್ ಒಂದು ಕಾರ್ಪಸ್ ಅಮೌಂಟ್ ನಿಮ್ಮ ಮಗಳ ಕೈ ಸೇರುತ್ತೆ. ಆದ್ರೆ ಅದಕ್ಕೂ ಮೊದಲು ಏನಾದ್ರೂ ನಮ್ಗೆ ಬೇಕಾಯ್ತು ಹಣ ಅಂತಂದ್ರೆ, ಅಂದ್ರೆ ನಿಮ್ಮ ಮಗು 18 ವರ್ಷ ದಾಟಿದ ನಂತರ ಏನಾದ್ರೂ ಮದುವೆ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ, ಒಳ್ಳೆ ಸಂಬಂಧ, ನಾವು ಮದುವೆ ಮಾಡ್ಬಿಡ್ಬೇಕು ಅಂತಿದ್ದೀರಿ ಅಂತಂದ್ರೆ ವಿಡ್ರಾಲ್ ಫೆಸಿಲಿಟಿ ಅವರು ನೀಡ್ತಾರೆ. ಈ ಒಂದು ಫ್ಲೆಕ್ಸಿಬಿಲಿಟಿ ಖಂಡಿತವಾಗ್ಲೂ ಎಕ್ಸೆಂಪ್ಷನ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಿಮ್ಮ ಹೆಣ್ಣು ಮಗು 10 ವರ್ಷ ಇದ್ದಾಗ ನೀವು ಈ ಒಂದು ಅಕೌಂಟ್ ನ ಓಪನ್ ಮಾಡಿಸಿದ್ರಿ ಅಂತಂದ್ರೆ, ನಿಮ್ಮ ಹೆಣ್ಣು ಮಗು 31 ವರ್ಷಕ್ಕೆ ಬಂದಾಗ, ಅಂದ್ರೆ 21 ವರ್ಷದ ಲಾಕ್ ಇನ್ ಪೀರಿಯಡ್ ಇರೋ ಕಾರಣ ಆಕೆಯ ವಯಸ್ಸು 31 ಆದಾಗ ಈ ಒಂದು ಅಕೌಂಟ್ ಮೆಚ್ಯೂರ್ ಆಗುತ್ತೆ. ಸೊ ಮಧ್ಯದಲ್ಲಿ ಏನಾದ್ರೂ ಆಕೆಯ ಮದುವೆ ಫಿಕ್ಸ್ ಆಯ್ತು, 18 ವರ್ಷದ ನಂತರ ನೀವೇನೋ ಒಂದು ಪ್ಲಾನ್ ಮಾಡ್ತಾ ಇದ್ರಿ, ಆದ್ರೆ ಒಳ್ಳೆ ಸಂಬಂಧ ಸಿಕ್ತು, ದುಡ್ಡು ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಎಕ್ಸೆಂಪ್ಷನ್ ಇರುತ್ತೆ. ನೀವು ಈ ಒಂದು ಪರಿಸ್ಥಿತಿಲಿ ಅಲ್ಲಿ ಅವರು ಕೇಳಿದಂತಹ ಪ್ರೂಫ್ಸ್ ನ ಸಬ್ಮಿಟ್ ಮಾಡಿ ವಿಡ್ರಾಲ್ ನ ಮಾಡ್ಕೊಳ್ಬಹುದು. ಸೊ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಇದ್ರೆ, ಅಂದ್ರೆ ಹೆಣ್ಣು ಮಗು ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ 8% ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಬರುತ್ತೆ. ಜೊತೆಲಿ ನಿಮ್ಮ ಹಣ ಸೇಫ್ ಆಗಿ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ಇನ್ವೆಸ್ಟ್ ಆಗಿರುತ್ತೆ. ನಿಮ್ಮ ಮಗಳ ಫ್ಯೂಚರ್ ಕೂಡ ಅಲ್ಲಿ ಚೆನ್ನಾಗಿರುತ್ತೆ.
ಸೆಕೆಂಡ್ ಸ್ಕೀಮ್ ಅಫ್ಕೋರ್ಸ್ ಪ್ರತಿಯೊಂದು ವಿಡಿಯೋ ನಾನು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಮಾಡಿದಾಗ ಕಮೆಂಟ್ ಅಲ್ಲಿ ಒಂದಿಲ್ಲ ಒಂದು ಕಮೆಂಟ್ ಬಂದೇ ಬರುತ್ತೆ, ಗಂಡ್ ಮಕ್ಳಿಗೋಸ್ಕರ ಏನಾದ್ರೂ ಇದೆಯಾ ಹೇಳಿ ಅಂತ. ಗಂಡ್ ಮಕ್ಳಿಗೆ ಅಂತ ಸ್ಪೆಷಲ್ ಆಗಿ ಖಂಡಿತವಾಗ್ಲೂ ಏನೂ ಇಲ್ಲ. ಬಟ್ ಎಸ್, ನಮ್ಮ ಹಳೆಯ ಓಲ್ಡ್ ಬೋರಿಂಗ್ ಬಟ್ ಎಸ್ ಇದು ಕೂಡ ಬಹಳ ಪ್ರಾಫಿಟಬಲ್ PPF ಅಕೌಂಟ್ ನ ಓಪನ್ ಮಾಡಿಸ್ಬೋದು. ಇದು ನೀವು ಹೆಣ್ಮಕ್ಳಿಗೋಸ್ಕರ ಬೇಕಾದ್ರೂ ಮಾಡಿಸ್ಬೋದು ಅಥವಾ ಗಂಡ್ ಮಕ್ಳಿಗೋಸ್ಕರ ಬೇಕಾದ್ರೂ ಮಾಡಿಸ್ಬೋದು. ಬಟ್ ಎಸ್, ನಾವು ಕನ್ಸಿಡರೇಷನ್ ತಗೊಳ್ಳೋದಾಯ್ತು ಅಂತಂದ್ರೆ ಈ ಸದ್ಯಕ್ಕೆ ಗಂಡ್ ಮಕ್ಳಿಗೋಸ್ಕರ ಈ ಒಂದು ಅಕೌಂಟ್ ನ ಓಪನ್ ಮಾಡಿಸಬಹುದು. PPF ಅಕೌಂಟ್ ಅನ್ನ ನೀವು ಓಪನ್ ಮಾಡಿಸಿದ್ರೆ ಇಲ್ಲಿ ಕೂಡ ನೀವು ಸುಕನ್ಯಾ ಸಮೃದ್ಧಿ ಯೋಜನಾ ತರಾನೇ ವರ್ಷಕ್ಕೆ 1.5 ಲಕ್ಷದವರೆಗೂ ನೀವು ಇಲ್ಲಿ ಇನ್ವೆಸ್ಟ್ ಮಾಡಬಹುದು. ಜೊತೆಲಿ ಈ ಒಂದು ಸ್ಕೀಮ್ಗೆ ಸಿಗ್ತಾ ಇರುವಂತಹ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 7.1% ಸಿಗುತ್ತೆ. ಹಾಗೆ ಇಲ್ಲಿ ಕೂಡ ನೀವು ಏನು ಒಂದು ಹಣವನ್ನ ಡೆಪಾಸಿಟ್ ಮಾಡ್ತಾ ಇದ್ರಿ ಅಥವಾ ಅದರಿಂದ ಏನು ಒಂದು ಇಂಟ್ರೆಸ್ಟ್ ನ ಗೇನ್ ಮಾಡ್ತಾ ಇದ್ರಿ, ಎರಡು ಟ್ಯಾಕ್ಸ್ ಫ್ರೀ ಆಗುತ್ತೆ. ಹಾಗೆ ಸೆಕ್ಷನ್ 80C ಅಡಿಯಲ್ಲಿ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಇಲ್ಲಿ ಸಿಗುತ್ತೆ. ಅಂದ್ರೆ 1.5 ಲಕ್ಷದವರೆಗೂ ನೀವು ಏನು ಇಲ್ಲಿ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿರ್ತೀರಿ, ಓವರ್ ಆಲ್ ನಮಗೆ ಸೆಕ್ಷನ್ 80C ಬೆನಿಫಿಟ್ ಏನಿರುತ್ತೆ ಖಂಡಿತ ನಮ್ಮ ಟ್ಯಾಕ್ಸಬಲ್ ಅಮೌಂಟ್ ಅಲ್ಲಿ ಅದು ಡಿಡಕ್ಟ್ ಆಗುತ್ತೆ. ನಾವು ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇರಲ್ಲ. ಬಟ್ ಎಸ್, ನೆನ್ಪಿಟ್ಕೊಳ್ಳಿ, ಕೇವಲ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ಮಾತ್ರ ಇದು ಅಪ್ಲಿಕಬಲ್ ಆಗಿರುತ್ತೆ. ಸೊ 15 ವರ್ಷದ ಲಾಕ್ ಇನ್ ಪೀರಿಯಡ್ ಇರುತ್ತೆ. ನಾವು ಮಿನಿಮಮ್ ಇನ್ವೆಸ್ಟ್ಮೆಂಟ್ 1000 ರೂಪಾಯಿಂದ ಶುರು ಮಾಡಬಹುದು. ಮ್ಯಾಕ್ಸಿಮಮ್ 1.5 ಲಕ್ಷದವರೆಗೂ ಪ್ರತಿ ವರ್ಷ ಇಲ್ಲಿ ಕಟ್ಬೋದು. ಹಾಗೆ ಇಲ್ಲಿ ಕೂಡ ನಾವು ಇನ್ವೆಸ್ಟ್ ಮಾಡುವಂತಹ ಹಣ ಸೇಫ್ ಆಗಿರುತ್ತೆ. ಸೊ ಹಣದ ಬಗ್ಗೆ ಯೋಚನೆ ಮಾಡುವಂತಹ ಟೆನ್ಷನ್ ಇಲ್ಲಿರೋದಿಲ್ಲ. ಅಕಸ್ಮಾತ್ ಏನಾದ್ರೂ ಎಮರ್ಜೆನ್ಸಿ ಇದೆ, ಪಾರ್ಷಿಯಲ್ ವಿಡ್ರಾಲ್ ಬೇಕು ಅಂತಂದ್ರೆ ಆಫ್ಟರ್ 5 years ಅಂದ್ರೆ 5 ವರ್ಷದ ನಂತರ ಖಂಡಿತವಾಗ್ಲೂ ಈ ಒಂದು ಫೆಸಿಲಿಟಿ ನಿಮ್ಗೆ ಅವೈಲಬಲ್ ಆಗಿರುತ್ತೆ. ಸೊ ಈ ಒಂದು ಸ್ಕೀಮ್ ನ ಇಂಟ್ರೆಸ್ಟ್ ರೇಟ್ ಕೂಡ ಪ್ರತಿ ಕ್ವಾರ್ಟರ್ ಅಲ್ಲಿ ರಿವೈಸ್ ಆಗ್ತಾ ಇರುತ್ತೆ. ಲಾಸ್ಟ್ ಕ್ವಾರ್ಟರ್ ಸೇಮ್ ಇತ್ತು, ರಿವೈಸ್ ಆಗಿಲ್ಲ. ಸೊ ಇದು ಅಷ್ಟಕ್ಕಷ್ಟು ಅಂತಿದೆ. ಬಟ್ ಎಸ್, ಸ್ಟಿಲ್ ನಾವೇನಾದ್ರೂ FD ಇಟ್ಟು ಆ ಒಂದು ಇಂಟ್ರೆಸ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಖಂಡಿತವಾಗ್ಲೂ ಅಲ್ಲಿ ಇಡೋ ಬದಲು ನಾವೇನಾದ್ರೂ ಇಲ್ಲಿ ಅಕೌಂಟ್ ನ ಓಪನ್ ಮಾಡಿಸಿದ್ರೆ ನಮ್ಗೆ ಗೇನ್ ಆಗುವಂತಹ ಇಂಟ್ರೆಸ್ಟ್ ಬಂದು ಟ್ಯಾಕ್ಸ್ ಫ್ರೀ ಆಗುತ್ತೆ. ಅಂಡ್ ಕಂಪೇರ್ಡ್ ಟು FD ಖಂಡಿತವಾಗ್ಲೂ 1% ವರೆಗೂ ಎಕ್ಸ್ಟ್ರಾ ನಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಅಲ್ಲಿ ಗ್ಯಾರಂಟಿ ಸಿಗುತ್ತೆ. ಸೊ ಮೂರನೇ ಸ್ಕೀಮ್ ಯಾವುದು? ಅಫ್ಕೋರ್ಸ್ ಗೊತ್ತು, ಸೇಫ್ಟಿ ಬಗ್ಗೆ ಮಾತಾಡಿದ್ವಿ. ಮೊದಲನೇದೇನು ನಾನು ಸುಕನ್ಯಾ ಸಮೃದ್ಧಿ ಯೋಜನಾ ಅಂತ ಹೇಳಿದೆ, ಹಾಗೆ PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಏನು ಹೇಳಿದೆ. ಈ ಎರಡು ಸ್ಕೀಮ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಹಣ ಸೇಫ್. ಬಟ್ ಎಸ್, 8%, 7.1%, ನನಗೆ ನಂಬರ್ಸ್ ಅಲ್ಲಿ ಆಟ ಆಡಬೇಕು, ರಿಸ್ಕ್ ತಗೊಳ್ತೀನಿ, ನನಗೆ ಸ್ವಲ್ಪ ಹೆಚ್ಚಿನ ಇಂಟ್ರೆಸ್ಟ್ ಬೇಕು ಅನ್ನೋರಿಗೆ ಖಂಡಿತವಾಗ್ಲೂ ಕಂಪ್ಲೀಟ್ ಹಣ ಇಲ್ಲೇ ಇನ್ವೆಸ್ಟ್ ಮಾಡಲ್ಲ, ನನಗೆ ಬೇರೆ ಏನಾದರೂ ಆಪ್ಷನ್ ಬೇಕು ಅನ್ನೋರಿಗೆ ಈ ಒಂದು ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊದಲು ಎಸೆನ್ಷಿಯಲ್ಸ್ ಬಗ್ಗೆ ಮಾತಾಡೋಣ. ಅಂದ್ರೆ ನಾವು ನಮ್ಮ ಮಕ್ಕಳ ಭವಿಷ್ಯವನ್ನ ಪ್ಲಾನ್ ಮಾಡುವಾಗ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು? ಅವರ ಓದು ಹಾಗೂ ಮದುವೆ. ಇದೆರಡು ಅವರ ಲೈಫ್ ಅಲ್ಲಿ ನಡಿಲೇಬೇಕು. ಅದು ಎಸೆನ್ಷಿಯಲ್ ಕಮಾಡಿಟಿ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಇವೆರಡಕ್ಕೆ ನಾವು ಗೌರ್ಮೆಂಟ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಸ್, ಅಫ್ಕೋರ್ಸ್ ಅವರ ಒಂದು ಫ್ಯೂಚರ್ ಸುರಕ್ಷಿತವಾಗಿರುತ್ತೆ. ಇದರ ನಂತರ ಒಂದು ಲೈಫ್ ಸ್ಟೈಲ್ ಅಂತ ಬರುತ್ತೆ. ಲೈಫ್ ಸ್ಟೈಲ್ ಅಂತಂದ್ರೆ ಏನು? ನಾನು ನನ್ನ ಮಗನಿಗೆ ಅಥವಾ ಮಗಳಿಗೆ ಒಳ್ಳೆಯ ಬಂಗ್ಲೆ ಕೊಡಿಸ್ಬೇಕು, ಒಳ್ಳೆಯ ಲೈಫ್ ಸ್ಟೈಲ್ ಕೊಡಬೇಕು, ಒಳ್ಳೆಯ ಕಾರ್ ಕೊಡಬೇಕು ಅನ್ನೋದಾಯ್ತು ಅಂತಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಈ ರೀತಿಲಿ ಈ ಸ್ಕೀಮ್ ಅಲ್ಲಿ ಮಾಡಬಹುದು. ಸಾವರಿನ್ ಗೋಲ್ಡ್ ಬಾಂಡ್ಸ್ ಇಲ್ಲಿ ಇನ್ವೆಸ್ಟ್ ಮಾಡಬಹುದು. ಅಂದ್ರೆ ನಾವು ಇಲ್ಲಿ ಡಿಸೈರಬಲ್ ಎಕ್ಸ್ಪೆನ್ಸಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಎಸೆನ್ಷಿಯಲ್ ಕಮಾಡಿಟಿ ಅಲ್ಲ. ಅಂದ್ರೆ ಎಸೆನ್ಷಿಯಲ್ ಎಕ್ಸ್ಪೆನ್ಸಸ್ ಅಲ್ಲ, ನಮ್ಮ ಡಿಸೈರ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಾವು ಸ್ವಲ್ಪ ರಿಸ್ಕ್ ತಗೊಳ್ಳೋದಕ್ಕೆ ಇಲ್ಲಿ ರೆಡಿ ಇದ್ದೀವಿ ಅಂತಂದ್ರೆ ಖಂಡಿತವಾಗ್ಲೂ ಈ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ನ ಮಾಡಬಹುದು. ಸೊ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಅಂತ ಫಿಸಿಕಲ್ ಗೋಲ್ಡ್ ತಗೊಳ್ತೀರಿ ಅನ್ಕೊಳ್ಳಿ, ಅಂದ್ರೆ ನಾನೇನೋ ಒಂದು ಒಡವೆ ತಗೊಳಕ್ ಹೊರಟೋದೆ, ಓಕೆ ನನ್ನ ಹತ್ರ ಒಡವೆ ಇದ್ರೆ ಮುಂದಕ್ಕೆ ಏನಾದ್ರೂ ಕಷ್ಟ ಕಾಲಕ್ಕೆ ಆಗತ್ತೆ ಅಂತ. ಬಟ್ ಈ ಒಡವೆ ತಗೊಳ್ಬೇಕಾದ್ರೆ ನಾವು ಎಕ್ಸ್ಟ್ರಾ ಎಷ್ಟು ಅಮೌಂಟ್ ಕೊಡ್ತೀವಿ ಅಂತ ಯೋಚನೆ ಮಾಡಿದಿರ, 1 ಗ್ರಾಮ್ ಚಿನ್ನಕ್ಕೆ ಬಹುಶಃ 5,000 ರೂಪಾಯಿ ರೇಟ್ ಇತ್ತು ಅಂತಂದ್ರೆ ಅದಕ್ಕೆ ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ, ಹಾಗೆ ವೇಸ್ಟೇಜಸ್ ಹಾಕ್ತಾರೆ, ಪ್ಲಸ್ GST ಇರುತ್ತೆ. ಸೊ ಈ 3 ಸೇರಿ ನಮ್ಗೆ ಅಟ್ಲೀಸ್ಟ್ ಆ 1 ಗ್ರಾಮ್ ಗೋಲ್ಡ್ಗೆ 20-25% ಎಕ್ಸ್ಟ್ರಾ ಅಮೌಂಟ್ ನಾವು ಪೇ ಮಾಡಿರ್ತೀವಿ. ಸೊ ಆಲ್ರೆಡಿ ನಾವು ಪರ್ಚೇಸ್ ಮಾಡೋ ಟೈಮಲ್ಲೇ ಇಲ್ಲಿ ಲಾಸ್ ಅಲ್ಲಿ ಇರ್ತೀವಿ. ಬಟ್ ಎಸ್, ನಾವು ಅದೇ ಏನಾದ್ರೂ ಸಾವರಿನ್ ಗೋಲ್ಡ್ ಬಾಂಡ್ಸ್ ನ ತಗೊಳಕ್ ಹೋಯ್ತು ಅಂತಂದ್ರೆ ಖಂಡಿತವಾಗ್ಲೂ ಈ ಎಕ್ಸ್ಟ್ರಾ ಅಮೌಂಟ್ ಏನು ಪರ್ಚೇಸಿಂಗ್ ಟೈಮಲ್ಲಿ ಪೇ ಮಾಡ್ತಾ ಇದೀವಿ, ಈ ಅಮೌಂಟ್ ಸೇವ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಇದು ನಿಮಗೆ ಬೆನಿಫಿಟ್ ನ ತಂದು ಕೊಡುತ್ತೆ. ಸೆಂಟ್ರಲ್ ಗೌರ್ಮೆಂಟ್ RBI ಮುಖಾಂತರ ನಮಗೆ ಈ ಒಂದು ಬಾಂಡ್ಸ್ ನ ಅವೈಲಬಲ್ ಮಾಡಿಕೊಡುತ್ತೆ. ಒಂದು ಡೇಟ್ ನ ಅವರು ಗುರುತುಪಡಿಸ್ತಾರೆ. ಆ ಡೇಟ್ಗೆ ನಾವು ಹೋಗಿ ಬ್ಯಾಂಕ್, ಪೋಸ್ಟ್ ಆಫೀಸ್ ಅಥವಾ ಡಿಮ್ಯಾಟ್ ಅಕೌಂಟ್ ಮೂಲಕ ಕೂಡ ನಾವು ಈ ಒಂದು ಬಾಂಡ್ಸ್ ನ ಪರ್ಚೇಸ್ ಮಾಡಬಹುದು. ವರ್ಷದಲ್ಲಿ 4 ಬಾರಿ ನಮಗೆ ಈ ಒಂದು ಬಾಂಡ್ ಸಿಗುತ್ತೆ. ಅಂದ್ರೆ ಪ್ರತಿ ಕ್ವಾರ್ಟರ್ ನಮಗೆ ಈ ಬಾಂಡ್ಸ್ ನ ರಿಲೀಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಆ ಡೇಟ್ ನ ನಾವೇನಾದ್ರೂ ಮಿಸ್ ಮಾಡಿದ್ವಿ, ನನಗೆ ನಂತರದಲ್ಲಿ ಬೇಕು ಅಂತಂದ್ರೆ ಖಂಡಿತ ಯಾರೆಲ್ಲ
ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ತಗೊಳ್ಬೇಕು ಅಂತಿದ್ದೀರೋ ನೀವು ಅಲ್ಲಿ ಕೂಡ ತಗೊಳ್ಬೋದು. ಅಂದ್ರೆ ಈಗ ಆಲ್ರೆಡಿ ಒಬ್ರು ತಗೊಂಡಿದ್ದಾರೆ, ಅವರು ಅಲ್ಲಿ ಮಾರಾಟವನ್ನ ಮಾಡ್ಬೇಕು ಅಂತಿದ್ದಾರೆ, ಅವರು ಅದನ್ನ ಕೊಟ್ಬಿಡ್ಬೇಕು, ನನಗಿದು ಬೇಡ ಅಂತ ಅನ್ಕೊಂಡಿದ್ದಾರೆ, ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಎಸ್, ಇಲ್ಲಿ ನೀವು ಪರ್ಚೇಸ್ ಮಾಡಿದಾಗ ನಿಮಗೆ 5-6% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಡಿಮ್ಯಾಟ್ ಅಕೌಂಟ್, ಬ್ಯಾಂಕ್, ಪೋಸ್ಟ್ ಆಫೀಸ್ ಇಂದ ನಾವು ಅಪ್ಲೈ ಮಾಡ್ಕೊಳ್ಬಹುದು. 15 ದಿನದಲ್ಲಿ ಇದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುತ್ತೆ. ಸೊ ನೀವಿಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಒಂದು ಬಾಂಡ್ ಏನಿದೆ ಮಾರ್ಕೆಟ್ ರೇಟ್ಗೆ ತಕ್ಕ ಹಾಗೆ ಅದು ಮೇಲೆ ಕೆಳಗೆ ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ಬಟ್ ಎಸ್, ಇದರ ಜೊತೆ ಅದು ನಿಮಗೆ ವರ್ಷಕ್ಕೆ 2.5% ರೇಟ್ ಆಫ್ ಇಂಟ್ರೆಸ್ಟ್ ನ ಕೂಡ ಅರ್ನ್ ಮಾಡ್ಕೊಡುತ್ತೆ. ಹಾಗೆ 8 ವರ್ಷ ಟೆನ್ಯೂರ್ ಇರುತ್ತೆ. ಅಂದ್ರೆ ಒಂದು ಪೀರಿಯಡ್ ಅಂತ ಏನ್ ಹೇಳ್ತೀವಿ, 8 ವರ್ಷದ ಕಾಲ ಇದಿರುತ್ತೆ. ನಿಮಗೆ ಒಂದು ಇಂಟ್ರೆಸ್ಟ್ ಏನಿದೆ ಪ್ರತಿ 6 ತಿಂಗಳಿಗೆ ನಿಮ್ಮ ಅಕೌಂಟ್ಗೆ ಬರುತ್ತೆ. ಅಂದ್ರೆ ವರ್ಷದಲ್ಲಿ 2 ಸಲ 2.5% ರೇಟ್ ಆಫ್ ಇಂಟ್ರೆಸ್ಟ್ ಪ್ರಕಾರ ನೀವು ಏನು ಒಂದು ಮೊತ್ತದ ಬಾಂಡ್ ನ ತಗೊಂಡಿರ್ತೀರಿ ಅದಕ್ಕೆ ಅನುಗುಣವಾಗಿ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಎಮರ್ಜೆನ್ಸಿ ಏನಾದ್ರೂ ಆಯ್ತು, ನನಗೆ ಹಣ ಬೇಕು ಅಂತಂದ್ರೆ ಖಂಡಿತ ನಾನು 5 ವರ್ಷದ ನಂತರ ಈ ಒಂದು ಅಕೌಂಟ್ ನ ಕ್ಲೋಸ್ ಕೂಡ ಮಾಡಿಸಬಹುದು. ಹಾಗೆ ನಾನು RBI ಇಂದ ಈ ಒಂದು ಬಾಂಡ್ಸ್ ನ ತಗೊಳ್ಳೋ ಟೈಮ್ ನ ಮಿಸ್ ಮಾಡ್ಕೊಂಡ್ಬಿಟ್ಟೆ, ನನಗೆ ಮತ್ತೆ ಬೇಕು ಅಂತಂದ್ರೆ ಏನ್ ಮಾಡ್ಬೋದು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ಗೆ ಹೋಗಿ ನಾವು ಹಳೆಯ ಬಾಂಡ್ಸ್ ನ ಯಾರು ಮಾರಾಟ ಮಾಡಬೇಕು ಅಂತಿದ್ರೆ ಅದನ್ನ ಕೊಂಡ್ಕೊಳ್ಬಹುದು. ಸೊ NSE ಇಂದ ನಾವೇನಾದ್ರೂ ಇದನ್ನ ಪರ್ಚೇಸ್ ಮಾಡ್ತಿದೀವಿ ಅಂತಂದ್ರೆ ಟ್ರೇಡಿಂಗ್ ಅಕೌಂಟ್ ಮೂಲಕನೇ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಹಾಗೆ ಗೋಲ್ಡ್ ರೇಟ್ಸ್ ಯಾವ ರೀತಿ ಮೇಲ್ ಹೋಗ್ತಾ ಇರುತ್ತೆ ಹಾಗೆ ನಮ್ಮ ಬಾಂಡ್ ರೇಟ್ಸ್ ಕೂಡ ಅಲ್ಲಿ ಬದಲಾಗ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ನಾವು ಪ್ರಾಫಿಟಬಲ್ ಆಗಿರ್ತೀವಿ ಈ ಒಂದು ಬಾಂಡ್ಸ್ ನ ತಗೊಂಡ್ರೆ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ. ಹಾಗೆ ರಿಟರ್ನ್ಸ್ ಮೇಲೆ ಕೂಡ ನಮ್ಗೆ ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಖಂಡಿತವಾಗ್ಲೂ ಸಿಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮ್ಯೂಚುವಲ್ ಫಂಡ್ಸ್. ಅಫ್ಕೋರ್ಸ್ ಕೆಲವರಿಗೆ ಈ ಪದ ಕೇಳಿದ್ರೆ ಖುಷಿ ಆಗುತ್ತೆ, ಕೆಲವರು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ, ನಾನು ಇನ್ವೆಸ್ಟ್ ಮಾಡಬೇಕು ಬೇಡವೋ ಅಂತ. ಸೊ ಖಂಡಿತವಾಗ್ಲೂ ಈ ಒಂದು ಪರ್ಟಿಕ್ಯುಲರ್ ಸಿನಾರಿಯೋಗೆ ನಾನು ಇಂಡೆಕ್ಸ್ ಫಂಡ್ಸ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಹೋದಾಗ ಎಲ್ಲೋ ಒಂದು ಸ್ವಲ್ಪ ಪ್ರಾಫಿಟ್ ನೋಡ್ಬಿಟ್ವಿ ಅನ್ಕೊಳ್ಳಿ, ಓಕೆ ಇಲ್ಲಿ ಇಷ್ಟು ಬಂತಲ್ಲ ಅಂತ ಇನ್ನೊಂದು ಕಡೆ 500, ಇನ್ನೊಂದು ಕಡೆ 500, ಈ ರೀತಿ 10 ಕಡೆ 500 ರೂಪಾಯಿ ಹಾಕಿರ್ತೀವಿ, ನಮ್ಗೆ ಏನ್ ಆಗ್ತಾ ಇದೆ ಅನ್ನೋ ಕ್ಲಾರಿಟಿ ಕೂಡ ಇರೋದಿಲ್ಲ. ಸೊ ಪರ್ಟಿಕ್ಯುಲರ್ಲಿ ಒಂದು 2 ನಾವು ಇಂಡೆಕ್ಸ್ ಫಂಡ್ಸ್ ನ ಚೂಸ್ ಮಾಡಿ ಇಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಪ್ರಾಪರ್ ಆಗಿ ಎಲ್ಲವನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಬೆನಿಫಿಟ್ ಅಲ್ಲಿ ಇರ್ತೀರಿ. ಸೊ ನಾವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಕೇವಲ 2 ಕಡೆ ಫೋಕಸ್ ಮಾಡೋಣ. ಒಂದು ಇಂಡೆಕ್ಸ್ ಫಂಡ್ಸ್, ಅದರಲ್ಲಿ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ಸ್ ಬರುತ್ತೆ, ಹಾಗೆ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಬರುತ್ತೆ. ಇದರಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಹಾಗೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಕೂಡ ಬರುತ್ತೆ. ಬಟ್ ಎಸ್, ನಾವು ಪ್ರಾಪರ್ ಆಗಿ ಮಾರ್ಕೆಟ್ ಅನಾಲಿಸಿಸ್ ಮಾಡಿ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಲಾಭದಲ್ಲಿರ್ತೀವಿ. ಹಾಗೆ ಏನಾದರೂ ಈ ಒಂದು ಇಂಡೆಕ್ಸ್ ಫಂಡ್ಸ್ ಅಲ್ಲಿ ಲಾರ್ಜ್ ಕ್ಯಾಪ್ ಫಂಡ್ಸ್ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಎಲ್ಲಿ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ನೀವು ICICI ಬ್ಯಾಂಕ್ ಆಗಿರ್ಬೋದು, HDFC ಬ್ಯಾಂಕ್ ಆಗಿರ್ಬೋದು, ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ಎಸ್, ನೀವು ಪ್ರತಿಯೊಂದನ್ನು ಸ್ಟಡಿ ಮಾಡಬೇಕಾಗತ್ತೆ. ಅಂದ್ರೆ ಮಾರ್ಕೆಟ್ ಹೇಗೆ ನಡೀತಾ ಇದೆ, ಈ ಮ್ಯೂಚುವಲ್ ಫಂಡ್ಸ್ ಹೇಗೆ ವರ್ಕ್ ಆಗುತ್ತೆ, ನಾನು ಎಷ್ಟು ಅಮೌಂಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಪ್ರತಿಯೊಂದನ್ನು ತಿಳ್ಕೋಬೇಕು. ಈಗ ನೀವು ಹೇಳ್ತೀರಿ ಮ್ಯಾಮ್ ಐಡಿಯಾ ಕೊಟ್ಬಿಟ್ರಿ, ಬಟ್ ನಾನು ಪ್ರಾಪರ್ ಆಗಿ ಕಂಪ್ಲೀಟ್ ಒಂದು ಪ್ರೊಸೀಜರ್ ಇರುತ್ತಲ್ಲ ಎಲ್ಲಿ ಏನ್ ಮಾಡಬೇಕು ಅಂತ. ಅಫ್ಕೋರ್ಸ್ ನಿಮಗೋಸ್ಕರನೇ ನಮ್ಮ ಫ್ರೀಡಮ್ ಆ್ಯಪ್ ಅಲ್ಲಿ ಪ್ರತಿಯೊಂದು ಕೋರ್ಸಸ್ ಅವೈಲೇಬಲ್ ಇದೆ. ಸುಕನ್ಯಾ ಸಮೃದ್ಧಿ ಯೋಜನಾ ನಮ್ಮ ಹತ್ರ ಕೋರ್ಸ್ ಇದೆ, PPF ಕೋರ್ಸ್ ಇದೆ, ಹಾಗೆ ಏನು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇದರ ಕೋರ್ಸ್ ಕೂಡ ಇದೆ. ಅಂದ್ರೆ ನೀವು ನಮ್ಮ ಫ್ರೀಡಮ್ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದ್ರೆ ಒಮ್ಮೆ ಇಂಟ್ರೊಡಕ್ಷನ್ ನ ನೋಡಿ, ಇಂಟ್ರೊಡಕ್ಷನ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಈ ಒಂದು ಕೋರ್ಸ್ ಅಲ್ಲಿ ನೀವು ಏನೆಲ್ಲ ಕಲಿತೀರಿ ಅಂತ. ಅದರ ನಂತರ ಆ ಕೋರ್ಸ್ ನ ಟೈಟಲ್ಸ್ ಏನಿದೆ ಆ ಟೈಟಲ್ಸ್ ನ ನೀವು ನೋಡಿದ್ರಿ ಅಂತಂದ್ರೆ ಖಂಡಿತ ನಿಮ್ಗೆ ಸಬ್ಜೆಕ್ಟ್ ಅರ್ಥ ಆಗುತ್ತೆ. ನಂತರ ನೀವು ಆ ಒಂದು ಕೋರ್ಸ್ ನ ಕೇವಲ ಒಂದು ಕೋರ್ಸ್ ನ ಪರ್ಚೇಸ್ ಮಾಡಿ ನೀವು ಕಲಿತು ನಂತರ ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ಸೇಫ್ ಆಗಿ ಎಲ್ಲೂ ಓಡಾಡೋ ಅವಶ್ಯಕತೆ ಇಲ್ಲ, ಎಕ್ಸ್ಪೀರಿಯನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀವೇ ಕೂತ್ರಿ ಕಲ್ತ್ರಿ ಇನ್ವೆಸ್ಟ್ಮೆಂಟ್ ನ ಮಾಡಿದ್ರಿ ನಿಮ್ಮ ಮಕ್ಕಳ ಭವಿಷ್ಯ ಇಲ್ಲಿ ಸುರಕ್ಷಿತವಾಗಿರುತ್ತೆ. ಸೊ ಸುಕನ್ಯಾ ಸಮೃದ್ಧಿ ಯೋಜನಾ ಕೋರ್ಸ್ ಇದೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಕೋರ್ಸ್ ಕೂಡ ಇದೆ, ಹಾಗೆ ಏನು ನಾವು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಇದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಮತ್ತೆ ನಿಮ್ಗೆ ನಮ್ಮ ಕೋರ್ಸ್ ಅಲ್ಲೇ ಸಿಗುತ್ತೆ. ಸೊ ನೀವು ಮಾಡಬೇಕಾಗಿರೋದಷ್ಟೇ ನಮ್ಮ ಫ್ರೀಡಮ್ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಮಾಡ್ಕೊಂಡು ನಿಮಗೆ ಯಾವ ಒಂದು ಸಬ್ಜೆಕ್ಟ್ ನ ನೆಸೆಸಿಟಿ ಇದೆ ಅಂದ್ರೆ ಈ 3 ಟಾಪಿಕ್ ಬಂದು ನಮ್ಮ ಫಿನಾನ್ಸ್ ಸೆಕ್ಷನ್ಗೆ ಆಯ್ತು, ನೀವು ಫಾರ್ಮಿಂಗ್ ಮಾಡಬೇಕು ಅಂತಿದ್ರು, ಬಿಸ್ನೆಸ್ ಮಾಡಬೇಕು ಅಂತಿದ್ರು, ಖಂಡಿತವಾಗ್ಲೂ ನೀವು ಏನು ಒಂದು ಟಾಪಿಕ್ ಬೇಕು ಆ ಟಾಪಿಕ್ ನ ಸರ್ಚ್ ಲಿಸ್ಟ್ ಅಲ್ಲಿ ಹಾಕಿ ಕೋರ್ಸ್ ಇದೆಯಾ ಅಂತ ಚೆಕ್ ಮಾಡಿ ನಂತರ ನೀವು ಇಂಟ್ರೊಡಕ್ಷನ್ ನೋಡಿ ಡಿಸೈಡ್ ಮಾಡಬಹುದು ನಿಮ್ಗೆ ಆ ಕೋರ್ಸ್ ನ ಅವಶ್ಯಕತೆ ಇದೆ ಅಂತಂದ್ರೆ ಕೇವಲ ಒಂದು ಕೋರ್ಸ್ ನ ತಗೊಂಡು ಆ ಒಂದು ಕೋರ್ಸ್ ನ ಡ್ಯೂರೇಷನ್ ಏನಿರುತ್ತೆ ಆ ಡ್ಯೂರೇಷನ್ ಅಲ್ಲಿ ನೀವು ಅದನ್ನ ಕಲಿತು ನಿಮ್ಮ ಲೈಫ್ ಅಲ್ಲಿ ಒಂದು ಹೊಸ ಚೇಂಜಸ್ ನ ಕಾಣಬಹುದು.
ನಿಮ್ಮಲ್ಲಿ ಏನಾದರೂ ಈಗಲೂ ಪ್ರಶ್ನೆ ಇದೆ ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಪರ್ಸ್ನಲಿ ನಿಮಗೆ ಅದಕ್ಕೆ ಉತ್ತರವನ್ನು ನೀಡ್ತೀನಿ. ಹಾಗೆ ಪ್ರತಿಯೊಂದು ಮನೆಯಲ್ಲಿ ಮಕ್ಕಳಿರ್ತಾರೆ, ಮಕ್ಕಳ ಭವಿಷ್ಯ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಿ ದಯವಿಟ್ಟು ಶೇರ್ ಮಾಡಿ, ಯಾಕಂದರೆ ಓದು ಪ್ರತಿಯೊಬ್ಬರ ಬೇಸಿಕ್ ಎಸೆನ್ಷಿಯಲ್ ನೀಡ್ ಆಗಿದೆ. ಅವರು ಎಡ್ಯುಕೇಟೆಡ್ ಆಗಿದ್ರೆ ಲೈಫ್ ಹೆಂಗೋ ಸಾಗಿಸ್ಕೋತಾರೆ. ಸೊ ಪ್ಲೀಸ್ ಈ ಒಂದು ವಿಡಿಯೋನ ಈ ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ನಾವು ಶೇರ್ ಮಾಡೋಣ. ಶೇರನ್ನು ನಾನಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಎಸ್, ನಿಮ್ಗೇನಾದರೂ ತುಂಬ ಇಷ್ಟ ಆಗಿದೆ ಅಂತಂದರೆ ನೀವು ಲೈಕ್ ಕೂಡ ಮಾಡ್ಬೋದು, ಕಮೆಂಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ಹಾಗೆ ನಿಮ್ಮಲ್ಲಿ ಏನಾದರೂ ಬೇರೆ ಟಾಪಿಕ್ ಇತ್ತು, ನಿಮಗೆ ಆ ಒಂದು ವಿಡಿಯೋ ಬೇಕು ಅಂತಂದರೆ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ನಾನು ಖಂಡಿತವಾಗ್ಲೂ ಆ ಒಂದು ಟಾಪಿಕ್ನ ಕೂಡ ಕನ್ಸಿಡರ್ ಮಾಡಿ ನಿಮಗೋಸ್ಕರ ಒಂದು ವಿಡಿಯೋನ ಮಾಡ್ತೀನಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನಮಸ್ತೆ.